ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮಲ್ನಾಡ್ ಸ್ಟೈಲ್ನಲ್ಲಿ ಸಾಂಬಾರು ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಬಾಣಲೆಗೆ ಒಂದು 2 ಸ್ಪೂನ್ನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ತೊಟ್ಟು ಸಮೇತ ಒಣಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಎರಡೂ ಕೂಡ ಮಿಕ್ಸ್ ಮಾಡ್ಕೊಂಡು ಮಾಡಿದ್ದೀನಿ. ಒಂದು 2 ಹಿಡಿಯಷ್ಟು ಕೈ ಅಳತೆಯಲ್ಲಿ ತೊಗೊಂಡಿದ್ದೀನಿ. ಈಗ ಇದನ್ನು ಲೋ ಫ್ಲೇಮ್ನಲ್ಲಿ ಹುರಿಬೇಕು. ಈಗ ಇದು ಹುರಿದಾಗಿದೆ, ಬೇರೆ ತಟ್ಟೆಗೆ ಹಾಕಿದ್ದೀನಿ. ನೆಕ್ಸ್ಟ್ ಧನಿಯಾನ 1 ಬಟ್ಲಷ್ಟು ತೊಗೊಂಡಿದ್ದೀನಿ. ಇದನ್ನು ಕೂಡ ಸಣ್ಣ ಉರಿಯಲ್ಲೇ ಹುರಿಬೇಕು. ಚೆನ್ನಾಗಿ ಪರಿಮಳ ಬರಬೇಕು ಧನಿಯದ್ದು, ಅಲ್ಲಿವರೆಗೆ ನಾವು ಹುರಿಬೇಕಾಗತ್ತೆ. ಸಣ್ಣ ಉರಿಯಲ್ಲಿ ಪರಿಮಳ ಬರಲ್ಲಿವರೆಗೆ ನಾವು ಇದನ್ನು ಹುರ್ಕೊಂಡ್ರೆ ಧನಿಯಾ ಹುರಿಯುತ್ತೆ. ಹಸಿ ಹಸಿ ವಾಸನೆ ಇರೋ ಹಾಗೆ ತೆಗಿಬಾರ್ದು. ಹಾಗಾಗಿ ನೋಡಿಕೊಂಡು ಹುರಿಯುವಾಗ ಗಮನ ಇಟ್ಟು ಹುರಿಬೇಕಾಗತ್ತೆ. ಸರಿಯಾಗಿ ಹುರಿಲಿಲ್ಲ ಅಂದರೆ ಸಾಂಬಾರು ಕೂಡ ಚೆನ್ನಾಗಾಗೋದಿಲ್ಲ, ಮತ್ತು ಸಾಂಬಾರು ಪುಡಿ ಕೂಡ ಅಷ್ಟೇ ಬೇಗ ಹಾಳಾಗುತ್ತೆ. ಹಾಗಾಗಿ ನೋಡ್ತಾ ಇರ್ಬೋದು, ಚೆನ್ನಾಗಿ ಹುರಿತಾ ಇದೆ ಇದು. ಈಗ ಹುರಿತಾಗಿದೆ, ಇದನ್ನು ಕೂಡ ಬೇರೆ ತಟ್ಟೆಗೆ ಹಾಕಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಜೀರಿಗೆ ತೊಗೊಳ್ತಾ ಇದ್ದೀನಿ. ಧನಿಯಾ ಎಷ್ಟು ತೊಗೊಂಡಿದ್ನೋ ಅದು ಅರ್ಧ ಕ್ವಾಂಟಿಟಿಯಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ಸಣ್ಣ ಉರಿಯಲ್ಲಿ ಹುರಿಬೇಕು. ಮತ್ತು ಜೀರಿಗೆ ಏನಿದ್ದೀರ ಅದು ಸೈಜಲ್ಲಿ ಸ್ವಲ್ಪ ದಪ್ಪ ಆಗುತ್ತೆ, ಅಲ್ಲಿವರೆಗೆ ಹುರ್ಕೊಳ್ಬೇಕಾಗತ್ತೆ. ಈಗ ಜೀರಿಗೆ ಕೂಡ ಹುರಿದಾಯಿತು. ನೆಕ್ಸ್ಟ್ ಈಗ ನಾನಿಲ್ಲಿ 1 ಸ್ಪೂನ್ನಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಮೆಂತ್ಯನ ಕೂಡ ಅಷ್ಟೇ ಸಣ್ಣ ಉರಿಯಲ್ಲೇ ಹುರಿಬೇಕು. ನಾನಿಲ್ಲಿ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ. ಒಂದು 15 ದಿವಸಕ್ಕೆ ಆಗೋಷ್ಟು ಅಳತೆಯಲ್ಲಿ ಮಾಡ್ತಾಯಿದ್ದೀನಿ. ನಾವು ದಿನ ಸಾಂಬಾರು ಮಾಡಿದ್ರೆ 15 ದಿವಸ ಆಗುತ್ತೆ. ಒಂದು 4 ಟೇಬಲ್ ಸ್ಪೂನ್ನಷ್ಟು ಉದ್ದಿನ ಕಾಳನ್ನ ತೊಗೊಳ್ತಾ ಇದ್ದೀನಿ. ಈ ಉದ್ದಿನ ಬೇಳೆ ಕೂಡ ತೊಗೊಳ್ಬೋದು, ಸೇಮ್ ಕ್ವಾಂಟಿಟಿಯಲ್ಲಿ. ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ಯಾವುದಾದ್ರೂ ತೊಗೊಳ್ಬೋದು. 4 ಸ್ಪೂನ್ನಷ್ಟು ತೊಗೊಂಡ್ರೆ ಸಾಕು. ಇದನ್ನು ಅಷ್ಟೇ ಸಣ್ಣ ಉರಿಯಲ್ಲೇ ಹುರಿಬೇಕು. ಕಲರ್ ಕೂಡ ಚೇಂಜ್ ಆಗಬೇಕು. ಉದ್ದಿನ ಕಾಳಿನ ಕಲರು ಸ್ವಲ್ಪ ಕೆಂಪಾಗಲ್ಲಿವರೆಗೆ ಹುರ್ಕೊಳ್ಬೇಕು. ಈಗ ಹುರಿದಾಗಿದೆ. ನೆಕ್ಸ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಉದ್ದಿನ ಬೇಳೆಗಿಂತ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಕಡಲೆಬೇಳೆನ ತೊಗೊಂಡಿದ್ದೀನಿ. ಕಡಲೆಬೇಳೆ ಜಾಸ್ತಿ ಹಾಕಿದ್ರೆ ಅಥವಾ ಈಕ್ವಲ್ ಆಗಿ ಉದ್ದಿನ ಬೇಳೆ ಎಷ್ಟು ಹಾಕ್ತೀವೋ ಅಷ್ಟೇ ಕಡಲೆಬೇಳೆ ಹಾಕಿದ್ರೆ ಸಾಂಬಾರು ಸ್ವಲ್ಪ ಮಂದ ಬರುತ್ತೆ. ಹಾಗಾಗಿ ಕಡಿಮೆ ಕ್ವಾಂಟಿಟಿ ಹಾಕಬೇಕು. ನಾನು 3 ಸ್ಪೂನ್ನಷ್ಟು ಹಾಕಿ ಇದನ್ನು ಕೂಡ ಕೆಂಪಾಗಲ್ಲಿವರೆಗೆ ಹುರ್ಕೊಳ್ತಾ ಇದ್ದೀನಿ. ಈಗ ಹುರಿದಾಗಿದೆ. ನೆಕ್ಸ್ಟ್ ನಾನಿಲ್ಲಿ ಕಾಳು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ, ಒಂದು 2 ಸ್ಪೂನ್ನಷ್ಟು. ಮತ್ತು ಚಕ್ಕೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಚಕ್ಕೆ ಒಂದು 5 ರಿಂದ 6 ಇಂಚಷ್ಟು ಹಾಕ್ಕೊಂಡ್ರೆ ಸಾಕು. ತುಂಬ ಹಾಕಿದ್ರೂ ಚೆನ್ನಾಗಿ ಅನಿಸೋದಿಲ್ಲ, ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಬೇಕು. ಲವಂಗನ ಒಂದು 7 ರಿಂದ 8 ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಎಲ್ಲ ಕೂಡ ಅಷ್ಟೇ ಡ್ರೈ ರೋಸ್ಟೇ ಮಾಡ್ಕೊಳ್ತಾ ಇರೋದು. ನೆಕ್ಸ್ಟ್ ಈಗ ಏಲಕ್ಕಿ ತೊಗೊಂಡಿದ್ದೀನಿ. ಒಂದೇ ಒಂದು ಏಲಕ್ಕಿ ತೊಗೊಂಡಿದ್ದೀನಿ. ಸಿಪ್ಪೆ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಅದರೊಳಗಡೆ ಇರೋವಂತಹ ಕಾಳನ್ನ ಬಳಸ್ತಾ ಇಲ್ಲ, ಬರೀ ಸಿಪ್ಪೆ ಅಷ್ಟೇ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಮಲೆನಾಡು ಭಾಗದಲ್ಲಿ ಈ ರೀತಿಯೇ ಸಾಂಬಾರು ಪುಡಿ ಮಾಡ್ಕೊಳ್ಳೋದು. ನೆಕ್ಸ್ಟ್ ಈಗ ಸಾಸಿವೆ ಒಂದು 2 ಸ್ಪೂನ್ನಷ್ಟು ತೊಗೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ಸಣ್ಣ ಉರಿಯಲ್ಲೇ ಚಟಪಟ ಅನ್ನಲ್ಲಿವರೆಗೆ ಹುರ್ಕೊಳ್ತಾ ಇದ್ದೀನಿ. ಈಗ ಇದು ಕೂಡ ಹುರಿದಾಗಿದೆ. ನೆಕ್ಸ್ಟ್ ಇಲ್ಲಿ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಇದಕ್ಕೇನೆ ನಾನು ಇಂಗನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದೆರಡನ್ನೂ ಹುರ್ಕೊಂಡಾದಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. 1.5 ಸ್ಪೂನ್ನಷ್ಟು ನಾನಿಲ್ಲಿ ಅರಿಶಿನ ಬಳಸ್ಕೊಳ್ತಾ ಇದ್ದೀನಿ. ಅರಿಶಿನದ ಕೊಂಬನ್ನು ಕೂಡ ಹಾಕಿ ಹುರ್ಕೊಳ್ಬೋದು, ಬಟ್ ಇಲ್ಲಿ ಅರಿಶಿನ ಪುಡಿ ಯೂಸ್ ಮಾಡಿರೋದ್ರಿಂದ ಸ್ಟವ್ ಆಫ್ ಮಾಡಿ ಬಾಣಲೆ ಬಿಸಿಗೆ ಅರಿಶಿನ ಹಾಕಿ ಹುರಿದಿದ್ದೀನಿ. ನೆಕ್ಸ್ಟ್ ಏನು ಹುರಿದು ಇಟ್ಕೊಂಡಿದ್ನಲ್ಲ ಅದಷ್ಟನ್ನು ಕೂಡ ಈ ಬಾಣಲೆ ಬಿಸಿ ಇರುತ್ತಲ್ಲ, ಹಾಗಾಗಿ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ತಣ್ಣಗಾಗೋ ತನಕ ಇದನ್ನು ಮಿಕ್ಸ್ ಮಾಡಿಕೊಂಡು ಬಿಡಬೇಕಾಗತ್ತೆ. ಆವಾಗ ಒಣಮೆಣಸಿನ್ಕಾಯಿ ಎಲ್ಲ ಕೂಡ ಗರ್ಗರಿಯಾಗಿ ಆಗುತ್ತೆ. ಸೊ ಹಾಗಾಗಿ ತಣ್ಣಗಾಗೋ ತನಕ ಈ ಬಾಣಲೆಯಲ್ಲೇ ಬಿಡಬೇಕು. ನೆಕ್ಸ್ಟ್ ಈಗ ತಣ್ಣಗಾಗಿದೆ. ಈಗ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಸಾಂಬಾರು ಪುಡಿ ಆದಮೇಲೆ ಸಾಂಬಾರು ಮಾಡುವಾಗ ನಾವು ತೆಂಗಿನಕಾಯಿ ತುರಿ ಮತ್ತು ಒಂದು 3 ಸ್ಪೂನ್ನಷ್ಟು ಸಾಂಬಾರು ಪುಡಿ ಹಾಕಿ ರುಬ್ಕೊಂಡ್ರೆ ಸಾಂಬಾರಿಗೆ ಮಸಾಲ ಕೂಡ ರೆಡಿ ಆಗುತ್ತೆ. ತುಂಬ ಘಮ ಘಮ ಅನ್ನೋವಂತಹ ಸಾಂಬಾರು ಪುಡಿ ರೆಡಿಯಾಗಿದೆ. ನೀವು ಕೂಡ ಒಮ್ಮೆ ಈ ರೀತಿ ಸಾಂಬಾರು ಪುಡಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.